ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಫೈನಾನ್ಷಿಯಲ್ ರೇಷಿಯೋಸ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ಕಂಪನಿ ಎಷ್ಟು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ, ಕಂಪನಿಯ ROCE ಯಾವ ರೀತಿಯಲ್ಲಿದೆ, ಡೆಟ್ ಟು ಈಕ್ವಿಟಿ ಕಂಪನಿಯಲ್ಲಿ ಎಷ್ಟು ಸಾಲ ಇದೆ, ಹಾಗೆ ಯಾವ ಒಂದು ಪಿ ನಲ್ಲಿ ಕಂಪನಿ ಟ್ರೇಡ್ ಆಗ್ತಿದೆ, ಈ ಎಲ್ಲ ರೇಷಿಯೋಗಳನ್ನು ಕೂಡ ಅಬ್ಸರ್ವ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಪ್ಲಾನ್ ಅನ್ನು ಮಾಡ್ತೀವಿ. ಲಾಂಗ್ ಟರ್ಮ್ಗೆ ಸ್ಟಾಕ್ ಸೂಟೇಬಲ್ ಆಗುತ್ತಾ ಅದನ್ನು ನಾವು ಚೆಕ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಇನ್ನೂ ಎರಡು ರೇಷಿಯೋಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಲ್ಫಾ ಮತ್ತೆ ಬೀಟಾ. ಈ ಎರಡು ರೇಷಿಯೋಗಳನ್ನು ಕೂಡ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಟ್ ಕೇವಲ ಆಲ್ಫಾ ಮತ್ತೆ ಬೀಟಾ ಎರಡೇ ರೇಷಿಯೋನ ಗಮನದಲ್ಲಿ ಇಟ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಲ್ಫಾ ಮತ್ತೆ ಬೀಟಾ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಸೆಲೆಕ್ಷನ್ಗೆ ಇಂಪಾರ್ಟೆಂಟ್ ರೇಷಿಯೋಸ್ ಆಗಿರುತ್ತೆ. ನಾವು ಇಂಡೆಕ್ಸ್ ಅಥವಾ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಚಾರ್ಟ್ ನಲ್ಲಿ ಕಂಟಿನ್ಯೂಸ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿರುತ್ತೆ. ಬಟ್ ನೀವು ಶಾರ್ಟ್ ಟರ್ಮ್ ನಲ್ಲಿ ಅಬ್ಸರ್ವ್ ಮಾಡಿದಾಗ ಶೇರ್ ಪ್ರೈಸ್ ನಲ್ಲಿ ಒಂದೇ ರೀತಿಯ ಅಪ್ವರ್ಡ್ ಮೊಮೆಂಟಮ್ ಇರೋದಿಲ್ಲ. ಸೊ ಆ ಪ್ರೈಸ್ ನಲ್ಲಿ ಫಾಲ್ ಇರುತ್ತೆ, ಅದಾದ್ಮೇಲೆ ನಮಗೆ ಮತ್ತೆ ಪ್ರೈಸ್ ರಿಕವರ್ ಆಗೋದು ಕಾಣಿಸುತ್ತೆ. ಸೊ ಈ ರೀತಿಯಲ್ಲಿ ಪ್ರೈಸ್ ಫಾಲ್ ಮತ್ತೆ ರಿಕವರಿ ಏನ್ ಬರ್ತಿರುತ್ತೆ ಅದನ್ನು ನಾವು ವೊಲಟಾಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದಾದ್ಮೇಲೆ ಲಾಂಗ್ ಟರ್ಮ್ ನಲ್ಲಿ ಸ್ಟಾಕ್ ಏನು ಲೋವರ್ ಪ್ರೈಸ್ ನಿಂದ ಹೈಯರ್ ಪ್ರೈಸ್ ಗೆ ಮೂವ್ ಆಗುತ್ತೆ, ಅದು ಗ್ರೋತ್ ಆಗಿರುತ್ತೆ. ಸೊ ಆಲ್ಫಾ ಮತ್ತೆ ಬೀಟಾ ಏನಿದೆ ಗ್ರೋತ್ ಮತ್ತೆ ವೊಲಟಾಲಿಟಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಶೇರ್ ಪ್ರೈಸ್ ನ ಗ್ರೋತ್ ಏನಿರುತ್ತೆ ಅದನ್ನ ನಾವು ಆಲ್ಫಾ ನಿಂದ ಮೆಜರ್ ಮಾಡ್ತೀವಿ. ಹಾಗೇನೆ ನಮಗೆ ಪ್ರೈಸ್ ನಲ್ಲಿ ವೊಲಟಾಲಿಟಿ ಏನು ನೋಡೋದಕ್ಕೆ ಸಿಗುತ್ತೆ ಅದನ್ನ ಬೀಟಾ ರೇಷಿಯೋನಲ್ಲಿ ಮೆಜರ್ ಮಾಡ್ತೀವಿ. ಬೀಟಾನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಆಗುತ್ತೆ. ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಕನ್ಸಿಡರ್ ಮಾಡ್ಕೊಂಡಾಗ ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂದ್ರೆ ನಮ್ಮ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ಗೆ ಕಂಪೇರ್ ಮಾಡ್ಕೊಂಡಾಗ ಆ ಸ್ಟಾಕ್ ನಲ್ಲಿ ಎಷ್ಟು ವೊಲಟಾಲಿಟಿ ಇದೆ ಅದರ ಬೇಸಿಸ್ ಮೇಲೆ ಬೀಟಾ ರೇಷಿಯೋನ ನಾವು ಪ್ಲಾಟ್ ಮಾಡಬಹುದಾಗುತ್ತೆ. ಯೂಶಲಿ 1ರಿಂದ 2ರ ಬೀಟಾ ವ್ಯಾಲ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಅಂದ್ರೆ ಹೆಚ್ಚಿನ ಒಂದು ವೊಲಟಾಲಿಟಿ ಇರಬಾರ್ದು, ಹಾಗೆಯೇ ವೊಲಟಾಲಿಟಿ ಕಡಿಮೆ ಕೂಡ ಇರಬಾರ್ದು. ಸೊ ಅದು ಕೂಡ ಒಳ್ಳೆ ಒಂದು ಆಯ್ಕೆ ಆಗಿರೋದಿಲ್ಲ. ಸೊ 1ರಿಂದ 2ರ ನಡುವಿನ ಬೀಟಾ ರೇಷಿಯೋ ಇದ್ರೆ ಅದು ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಪಿಕ್ ಆಗುತ್ತೆ. ಸೊ ಇಲ್ಲಿ ನಾನು ಎಕ್ಸಾಂಪಲ್ಗೆ ಹೇಳಬೇಕು ಅಂದಾಗ HDFC ಬ್ಯಾಂಕ್ ಅನ್ನು ನೀವು ನಿಫ್ಟಿಗೆ ಕಂಪೇರ್ ಮಾಡಿದಾಗ ಸೊ HDFC ಬ್ಯಾಂಕ್ ನಲ್ಲಿ ಎಷ್ಟು ವೊಲಟಾಲಿಟಿ ಇದೆ, ಯಾವ ಒಂದು ಬೀಟಾ ರೇಷಿಯೋ ಬರುತ್ತೆ, 0.5ರಿಂದ 1.5ರ ನಡುವೆ ಬಂದ್ರೆ ಸೊ HDFC ಬ್ಯಾಂಕ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಆಯ್ಕೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಲೋವರ್ ಬೀಟಾ ವ್ಯಾಲ್ಯೂ ಇದ್ದಾಗ ಪ್ರಾಬ್ಲಮ್ ಏನು ಅಂದ್ರೆ ಇಂಡೆಕ್ಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಇರುತ್ತೆ, ಬಟ್ ಸ್ಟಾಕ್ ನಲ್ಲಿ ಅಷ್ಟೊಂದು ವೊಲಟಾಲಿಟಿ ಇಲ್ಲ ಅಂದಾಗ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದ್ರೂ ಕೂಡ ಸ್ಟಾಕ್ ಅಷ್ಟು ಚೆನ್ನಾಗಿ ಗ್ರೋ ಆಗೋದಿಲ್ಲ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾವು ತುಂಬಾನೇ ಲೋವರ್ ಲೆವೆಲ್ ಬೀಟಾ ಇರುವಂತಹ ಸ್ಟಾಕ್ ಗಳನ್ನು ಕೂಡ ಲಾಂಗ್ ಟರ್ಮ್ಗೆ ಸೆಲೆಕ್ಟ್ ಮಾಡಬಾರ್ದಾಗುತ್ತೆ. ಸೊ ಅದೇ ರೀತಿಯಲ್ಲಿ ಆಲ್ಫಾ ರೇಷಿಯೋ ಅಂದಾಗ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಕನ್ಸಿಡರ್ ಮಾಡ್ಕೊಂಡಾಗ ವೊಲಟಾಲಿಟಿಯನ್ನ ಅಡ್ಜಸ್ಟ್ ಮಾಡಿದ್ಮೇಲೆ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಎಷ್ಟು ಗ್ರೋತ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಇಂಡೆಕ್ಸ್ಗೆ ಕಂಪೇರ್ ಮಾಡಿದಾಗ ಅದನ್ನ ಆಲ್ಫಾನಿಂದ ನಾವು ಮೆಜರ್ ಮಾಡ್ತೀವಿ. ಯಾವುದೇ ಪರ್ಟಿಕ್ಯುಲರ್ ಕಂಪನಿಯ ಆಲ್ಫಾ ರೇಷಿಯೋ 0ಗಿಂತ ಜಾಸ್ತಿ ಇದ್ರೆ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಆ ಒಂದು ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಯ ಆಲ್ಫಾ ರೇಷಿಯೋ -15ಕ್ಕಿಂತ ಕಡಿಮೆ ಇದ್ರೆ ಆ ರೀತಿಯ ಸ್ಟಾಕ್ ಗಳನ್ನ ನಾವು ಕನ್ಸಿಡರ್ ಮಾಡ್ಕೋಬಾರ್ದಾಗುತ್ತೆ. ಏನಕ್ಕೆ ಇಂಡೆಕ್ಸ್ಗೆ ಕಂಪೇರ್ ಮಾಡಿದಾಗ ಆ ಸ್ಟಾಕ್ಗಳು ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿರೋದಿಲ್ಲ. ಅದೇ ರೀತಿಯಲ್ಲಿ ಆಲ್ಫಾ ರೇಷಿಯೋ ಏನಾದರೂ ಪಾಸಿಟಿವ್ ಇದ್ರೆ ಆ ಸ್ಟಾಕ್ಗಳು ತುಂಬಾನೇ ಒಳ್ಳೆ ಸ್ಟಾಕ್ಸ್ ಆಗಿರುತ್ತೆ. ಲಾಂಗ್ ಟರ್ಮ್ಗೆ 10-15ರ ಆಲ್ಫಾ ರೇಷಿಯೋ ಇದ್ರೆ ಆ ಸ್ಟಾಕ್ ಗಳನ್ನ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡಬಹುದಾಗುತ್ತೆ. ಸೊ ವಿಡಿಯೋ ಸ್ಟಾರ್ಟಿಂಗ್ ನಲ್ಲೂ ಕೂಡ ನಾನು ನಿಮಗೆ ಹೇಳಿದೆ, ಕೇವಲ ಆಲ್ಫಾ ಮತ್ತೆ ಬೀಟಾ ರೇಷಿಯೋ ಮೇಲೆ ಮಾತ್ರ ನಾವು ಸ್ಟಾಕ್ ಅನ್ನು ಸೆಲೆಕ್ಟ್ ಮಾಡ್ಕೋಬಾರ್ದು, ಬೇರೆ ಎಲ್ಲ ರೇಷಿಯೋಗಳನ್ನು ಕೂಡ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕಂಪನಿಯ ಫಂಡಮೆಂಟಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ಫಾ ರೇಷಿಯೋನ ಚೆಕ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ನಾನು ನಿಮಗೆ ಕೊಡ್ತೀನಿ. ಇಂಡೆಕ್ಸ್ ನಲ್ಲಿ ನಮಗೆ 1 ವರ್ಷದಲ್ಲಿ 10% ರಿಟರ್ನ್ ಸಿಕ್ಕಿದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನ ರಿಟರ್ನ್ 15% ಇದ್ರೆ ಸೊ ನಾವು ಸ್ಟಾಕ್ ನ ರಿಟರ್ನ್ ಅನ್ನ ಇಂಡೆಕ್ಸ್ ನ ರಿಟರ್ನ್ ಇಂದ ಮೈನಸ್ ಮಾಡಿದಾಗ ನಮಗೆ ಆಲ್ಫಾ ರೇಷಿಯೋ ನೋಡೋದಕ್ಕೆ ಸಿಗುತ್ತೆ. ಸ್ಟಾಕ್ ನ ರಿಟರ್ನ್ 15%, ಹಾಗೆಯೇ ಇಂಡೆಕ್ಸ್ ನ ರಿಟರ್ನ್ 10% ಆಗಿದ್ದಾಗ ಕಂಪನಿಯ ಆಲ್ಫಾ 5 ಆಗಿರುತ್ತೆ. ಸೊ ಪಾಸಿಟಿವ್ ಆಲ್ಫಾ ಇದ್ದಾಗ ಸೊ ಈ ಒಂದು ಸ್ಟಾಕ್ ಏನಿದೆ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಹಾಗೆ ನಮಗೆ ಇಂಡೆಕ್ಸ್ ನ ರಿಟರ್ನ್ 10% ಇದ್ದು ಸ್ಟಾಕ್ ನ ರಿಟರ್ನ್ 5% ಇದ್ದಾಗ ಸೊ ಆಗ ನಮಗೆ ಆಲ್ಫಾ ಏನಾಗುತ್ತೆ -5 ಆಗುತ್ತೆ. ಅಂದ್ರೆ ಇಂಡೆಕ್ಸ್ 10% ರಿಟರ್ನ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ, ಬಟ್ ಆ ಸ್ಟಾಕ್ ಏನಿದೆ ಅದೇ ಸಮಯದಲ್ಲಿ ಕೇವಲ 5% ರಿಟರ್ನ್ ಅನ್ನ ಮಾತ್ರ ಕೊಟ್ಟಿದೆ. ಸೊ ಈ ರೀತಿಯಲ್ಲಿ ನೆಗೆಟಿವ್ ಆಲ್ಫಾ ಇರುವಂತಹ ಸ್ಟಾಕ್ ಗಳನ್ನ ನಾವು ಅವಾಯ್ಡ್ ಮಾಡಬಹುದಾಗುತ್ತೆ. ಆಲ್ಫಾ ಮತ್ತೆ ಬೀಟಾ ರೇಷಿಯೋನ ಕನ್ಸಿಡರ್ ಮಾಡ್ಕೊಂಡಾಗ 4 ಕೇಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇ ಕೇಸ್ ಲೋವರ್ ಆಲ್ಫಾ ಮತ್ತೆ ಲೋವರ್ ಬೀಟಾ. ಈ ರೀತಿಯಲ್ಲಿ ಆಲ್ಫಾ ವ್ಯಾಲ್ಯೂ ಮತ್ತೆ ಬೀಟಾ ವ್ಯಾಲ್ಯೂ ತುಂಬಾನೇ ಕಡಿಮೆ ಇದ್ದಾಗ ಆ ಸ್ಟಾಕ್ ಗಳಲ್ಲಿ ತುಂಬಾನೇ ಕಡಿಮೆ ಗ್ರೋತ್ ಇರುತ್ತೆ ಇಂಡೆಕ್ಸ್ಗೆ ಕಂಪೇರ್ ಮಾಡಿದಾಗ, ಹಾಗೇನೆ ವೊಲಟಾಲಿಟಿ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಸೊ ಈ ರೀತಿಯ ಸ್ಟಾಕ್ಗಳು ಯೂಶಲಿ PSU ಸೆಕ್ಟರ್ನ ಸ್ಟಾಕ್ಸ್ ಆಗಿರುತ್ತೆ ಅಥವಾ ಡಿವಿಡೆಂಡ್ ಅನ್ನ ಹೆಚ್ಚಾಗಿ ಪೇ ಮಾಡುವಂತ ಸ್ಟಾಕ್ಸ್ ಆಗಿರುತ್ತೆ. ಸೊ ಈ ರೀತಿಯ ಸ್ಟಾಕ್ ಗಳನ್ನ ಕೇವಲ ಡಿವಿಡೆಂಡ್ ಇನ್ವೆಸ್ಟ್ಮೆಂಟ್ಗೆ ನಾವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಎರಡನೇ ಕೇಸ್ ನಾವು ಅಬ್ಸರ್ವ್ ಮಾಡಿದಾಗ ಲೋವರ್ ಆಲ್ಫಾ
ಹಾಗೇನೆ ಹೈಯರ್ ಬೀಟಾ. ಲೋವರ್ ಆಲ್ಫಾ ಅಂದಾಗ ಇಂಡೆಕ್ಸ್ಗೆ ಕಂಪೇರ್ ಮಾಡಿದಾಗ ಗ್ರೋತ್ ತುಂಬಾನೇ ಕಡಿಮೆ ಇರುತ್ತೆ, ಬಟ್ ತುಂಬಾನೇ ವೊಲಟೈಲ್ ಆಗಿ ಸ್ಟಾಕ್ ಟ್ರೇಡ್ ಆಗ್ತಿರುತ್ತೆ. ಸೊ ಈ ರೀತಿಯ ಸ್ಟಾಕ್ಗಳು ಇಂಟ್ರಾಡೇ ಟ್ರೇಡಿಂಗ್ ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಗೆ ಸೂಟೇಬಲ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ತುಂಬಾನೇ ಕಡಿಮೆ ಗ್ರೋತ್ ಇದೆ, ಹೈಯರ್ ವೊಲಟಾಲಿಟಿ ಇದೆ ಅಂದಾಗ ಆ ರೀತಿಯ ಸ್ಟಾಕ್ ಗಳನ್ನ ನಾವು ಲಾಂಗ್ ಟರ್ಮ್ ಗೆ ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಮೂರನೇ ಕೇಸ್ ಹೈಯರ್ ಆಲ್ಫಾ ಹಾಗೇನೆ ಹೈಯರ್ ಬೀಟಾ. ಸೊ ಈ ಕೇಸ್ ನಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇಂಡೆಕ್ಸ್ ಗೆ ಕಂಪೇರ್ ಮಾಡಿದಾಗ, ಬಟ್ ಸ್ಟಾಕ್ ತುಂಬಾನೇ ವೊಲಟೈಲ್ ಆಗಿ ಟ್ರೇಡ್ ಆಗ್ತಿರುತ್ತೆ. ಸೊ ಯಾವುದೋ ಒಂದು ಸಡನ್ ಪಾಯಿಂಟ್ ನಲ್ಲಿ ಶೇರ್ ಪ್ರೈಸ್ ನಲ್ಲಿ ತುಂಬಾನೇ ಜಂಪ್ ನೋಡೋದಕ್ಕೆ ಸಿಗುತ್ತೆ, ಬಟ್ ಆ ಒಂದು ಲೆವೆಲ್ ಇಂದ ತುಂಬಾನೇ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ ವೊಲಟಾಲಿಟಿ ಹೆಚ್ಚಾಗಿದ್ದಾಗ ಲಾಂಗ್ ಟರ್ಮ್ ಗೆ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಬಟ್ ಕೇವಲ 6 ತಿಂಗಳು 1 ವರ್ಷಗಳ ಕಾಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರ ಅಂದಾಗ ಈ ರೀತಿಯಲ್ಲಿ ಹೈಯರ್ ಆಲ್ಫಾ ಹೈಯರ್ ಬೀಟಾ ಇರುವಂತಹ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಬಹುದಾಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಬೆಸ್ಟ್ ಸೂಟೇಬಲ್ ಸ್ಟಾಕ್ಸ್ ಅಂದಾಗ ಹೈಯರ್ ಆಲ್ಫಾ ಇರಬೇಕಾಗುತ್ತೆ, ಲೋವರ್ ಬೀಟಾ ಇರಬೇಕಾಗುತ್ತೆ. ಹೈಯರ್ ಆಲ್ಫಾ ಅಂದಾಗ ಇಂಡೆಕ್ಸ್ ಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಗ್ರೋತ್ ಅನ್ನ ಸ್ಟಾಕ್ ಕೊಡಬೇಕಾಗುತ್ತೆ. ಲೋವರ್ ಬೀಟಾ ಅಂದಾಗ ವೊಲಟಾಲಿಟಿ ಕೂಡ ಕಡಿಮೆ ಇರಬೇಕಾಗುತ್ತೆ. ಅಂದ್ರೆ ಇಂಡೆಕ್ಸ್ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಿದೆ ಅದೇ ರೀತಿಯಲ್ಲಿ ಸ್ಟಾಕ್ ಪರ್ಫಾರ್ಮ್ ಮಾಡ್ತಿದ್ರೆ ಆ ರೀತಿಯ ಸ್ಟಾಕ್ ಗಳನ್ನ ನಾವು ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಹೈಯರ್ ಬೀಟಾ ಲೋವರ್ ಆಲ್ಫಾ ಇರುವಂತಹ ಸ್ಟಾಕ್ ಗಳನ್ನ ಯಾವ ರೀತಿಯಲ್ಲಿ ಸೆಲೆಕ್ಟ್ ಮಾಡೋದು ಅಂದ್ರೆ ಟಿಕರ್ ಟೈಪ್ ಅಪ್ಲಿಕೇಶನ್ ನಮಗೆ ಸ್ಟಾಕ್ ಸ್ಕ್ರೀನರ್ ನ ಆಪ್ಷನ್ ಸಿಗುತ್ತೆ. ಈ ಸ್ಟಾಕ್ ಸ್ಕ್ರೀನರ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ಕೆಲವೊಂದಿಷ್ಟು ಆಪ್ಷನ್ ಗಳು ಡಿಫಾಲ್ಟ್ ಆಗಿ ಅವೈಲೇಬಲ್ ಇರುತ್ತೆ. ಸೊ ಟೋಟಲ್ ಆಗಿ 4528 ಸ್ಟಾಕ್ ಗಳು ಲಿಸ್ಟ್ ಆಗೋದು ಕಾಣಿಸ್ತದೆ. ಸೊ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಅಟ್ ಲೀಸ್ಟ್ 1000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಫಿಲ್ಟರ್ ಅನ್ನ ಅಪ್ಲೈ ಮಾಡಿದಾಗ 1078 ರಿಸಲ್ಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಯಾವುದೇ ಒಂದು ಸ್ಟಾಕ್ ಅನ್ನ ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡ್ಕೋಬೇಕು ಅಂದಾಗ ಅಟ್ ಲೀಸ್ಟ್ 5 ಇಯರ್ಸ್ ನ ಡೇಟಾವನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. 5 ಇಯರ್ ಹಿಸ್ಟಾರಿಕಲ್ ರೆವೆನ್ಯೂ ಗ್ರೋತ್ ಅನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ಕೋತಿದ್ದೀನಿ. ಸೊ ಯಾವುದೇ ಒಂದು ಕಂಪನಿ ಪಾಸಿಟಿವ್ ರೆವೆನ್ಯೂ ಗ್ರೋತ್ ಅನ್ನ ತೋರಿಸಿರ್ಬೇಕಾಗುತ್ತೆ. ಸೊ ನೆಗೆಟಿವ್ ರೆವೆನ್ಯೂ ಗ್ರೋತ್ ಅನ್ನ ಕಂಪನಿ ತೋರಿಸಿದ್ರೆ ಆ ರೀತಿಯ ಸ್ಟಾಕ್ ಗಳನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ನಾನು 5 ವರ್ಷದ ಹಿಸ್ಟಾರಿಕಲ್ ರೆವೆನ್ಯೂ ಗ್ರೋತ್ ಅನ್ನ ಕನ್ಸಿಡರ್ ಮಾಡ್ಕೋತಿದ್ದೀನಿ. ಏನಕ್ಕೆ 1 ವರ್ಷದಲ್ಲಿ ಕಂಪನಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಆಗ ಸ್ವಲ್ಪ ನಮಗೆ ರೆವೆನ್ಯೂ ಫ್ಲಕ್ಚುಯೇಷನ್ ನೋಡೋದಕ್ಕೆ ಸಿಗಬಹುದು. ಸೊ 5 ವರ್ಷದ ಆವರೇಜ್ ಅನ್ನ ನಾವು ಕನ್ಸಿಡರ್ ಮಾಡ್ಕೊಂಡಾಗ 5 ವರ್ಷದಲ್ಲಿ ಕಂಪನಿ ಪಾಸಿಟಿವ್ ರೆವೆನ್ಯೂ ಗ್ರೋತ್ ಅನ್ನ ತೋರಿಸಿರ್ಬೇಕಾಗುತ್ತೆ. ಸೊ ಈಗ ನಮಗೆ 842 ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಅದಾದ್ಮೇಲೆ ನಾವು ನಮ್ಮ ಆಲ್ಫಾ ಮತ್ತೆ ಬೀಟಾ ಫಿಲ್ಟರ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ಸರ್ಚ್ ಆಪ್ಷನ್ ಅಲ್ಲಿ ಜಸ್ಟ್ ನೀವು ಆಲ್ಫಾವನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಆಲ್ಫಾ ಫಿಲ್ಟರ್ ಅಪ್ಲೈ ಆಗುತ್ತೆ. ಆಲ್ಫಾ ಅಂದಾಗ 2 ವರ್ಷದಲ್ಲಿ ಇಂಡೆಕ್ಸ್ ಗೆ ಕಂಪೇರ್ ಮಾಡಿದಾಗ ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಎಷ್ಟು ಗ್ರೋತ್ ಇದೆ ಅದರ ಡೇಟಾ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಹೈಯರ್ ಆಲ್ಫಾ ಇರಬೇಕು ಅಂತ. ಇಂಡೆಕ್ಸ್ ಗೆ ಕಂಪೇರ್ ಮಾಡಿದಾಗ ಅಟ್ ಲೀಸ್ಟ್ ಸ್ಟಾಕ್ ನ ಗ್ರೋತ್ 5% ನಷ್ಟಾದ್ರೂ ಜಾಸ್ತಿ ಇರಬೇಕಾಗುತ್ತೆ. ಸೊ ಅದಕ್ಕೆ ನಾನು ಮಿನಿಮಮ್ 5ರ ಆಲ್ಫಾನ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ನಮಗೆ ಟೋಟಲ್ ಆಗಿ 563 ಸ್ಟಾಕ್ ಗಳು ಲಿಸ್ಟ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬೀಟಾ ರೇಷಿಯೋ ಫಿಲ್ಟರ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಜಸ್ಟ್ ಬೀಟಾ ಅಂತ ನೀವು ಸರ್ಚ್ ಮಾಡಿದಾಗ ಬೀಟಾ ಆಪ್ಷನ್ ಅವೈಲೇಬಲ್ ಇರುತ್ತೆ, ಅದನ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅತಿ ಕಡಿಮೆ ಬೀಟಾ ಇದ್ರೂ ಕೂಡ ಅಷ್ಟು ಒಳ್ಳೆ ಆಯ್ಕೆ ಆಗೋದಿಲ್ಲ. ಏನಕ್ಕೆ ಇಂಡೆಕ್ಸ್ ಗೆ ಕಂಪೇರ್ ಮಾಡಿದಾಗ ಸ್ಟಾಕ್ ನಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ಇರೋದಿಲ್ಲ. ಹಾಗೆ ತುಂಬಾನೇ ಹೈಯರ್ ಬೀಟಾ ಇದ್ರೂ ಕೂಡ ಅಷ್ಟೇ, ತುಂಬಾನೇ ವೊಲಟಾಲಿಟಿ ಇದ್ರೂ ಕೂಡ ಅಷ್ಟು ಒಳ್ಳೆ ಗ್ರೋತ್ ಅನ್ನ ಸ್ಟಾಕ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ 1.5ರ ಮ್ಯಾಕ್ಸಿಮಮ್ ಬೀಟಾವನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಇಂಡೆಕ್ಸ್ ಯಾವ ರೀತಿಯಲ್ಲಿ ಮೊಮೆಂಟಮ್ ಅನ್ನ ಕೊಡ್ತಿದೆ ಅದೇ ರೀತಿಯ ಒಂದು ವೊಲಟಾಲಿಟಿ ಸ್ಟಾಕ್ ನಲ್ಲಿ ಇದ್ರೆ ಅದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಸೊ ನಾವಿಲ್ಲಿ 1ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ 0.5 ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನಿಲ್ಲಿ 0.5ರಿಂದ 1.5ರ ನಡುವೆ ಇರುವಂತಹ ಬೀಟಾ ವ್ಯಾಲ್ಯೂಸ್ ನ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ನಮಗೆ ಟೋಟಲ್ ಆಗಿ 389 ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ನೀವು ಸ್ಟಾಕ್ ನೇಮ್ಸ್ ಅನ್ನ ಅಬ್ಸರ್ವ್ ಮಾಡಬಹುದಾಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಮಾರ್ಕೆಟ್ ಕ್ಯಾಪ್ ನ ಆಧಾರದ ಮೇಲೆ ಸ್ಟಾಕ್ ಗಳು ಲಿಸ್ಟ್ ಆಗಿದಾವೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಇನ್ಫೋಸಿಸ್, SBI, ಭಾರತಿ ಏರ್ಟೆಲ್, ಸೊ ಈ ರೀತಿಯ ಸ್ಟಾಕ್ ಗಳು ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಇಲ್ಲಿ ತುಂಬಾನೇ ಸ್ಟಾಕ್ ಗಳು ಇರೋದ್ರಿಂದ ಈ ಒಂದು ಲಿಸ್ಟ್ ಅನ್ನ ನಾವು ಎಕ್ಸ್ಪೋರ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ನಾನಿಲ್ಲಿ ಲಾಂಗ್ ಟರ್ಮ್ ಸ್ಟಾಕ್ಸ್ ಅನ್ನುವಂತಹ ಹೆಸರಿನಿಂದ ಈ ಒಂದು ಎಕ್ಸೆಲ್ ಅನ್ನ ಡೌನ್ಲೋಡ್ ಮಾಡ್ಕೋತೀನಿ. ಸೊ ಡೌನ್ಲೋಡ್ ಮಾಡಿದಂತ ಫೈಲ್ ಅನ್ನ ಓಪನ್ ಮಾಡಿದಾಗ ಈ ರೀತಿಯಲ್ಲಿ ನಮಗೆ ಎಕ್ಸೆಲ್ ಫೈಲ್ ನೋಡೋದಕ್ಕೆ ಸಿಗುತ್ತೆ. 5 ಇಯರ್ ಹಿಸ್ಟಾರಿಕಲ್ ರೆವೆನ್ಯೂ ಎಷ್ಟಿದೆ, ಆಲ್ಫಾ ಎಷ್ಟಿದೆ, ಬೀಟಾ ಎಷ್ಟಿದೆ ಎಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಸೊ ನೀವು ಎಕ್ಸೆಲ್ ಅಲ್ಲಿ ಡೇಟಾವನ್ನ ಫಿಲ್ಟರ್ ಮಾಡ್ಕೋಬಹುದಾಗುತ್ತೆ. ಸೊ ಆ ಒಂದು ಫಿಲ್ಟರ್ ಅನ್ನ ಅಪ್ಲೈ ಮಾಡ್ಕೊಂಡಾಗ ಆಲ್ಫಾ ಮೇಲೆ ಕ್ಲಿಕ್ ಮಾಡಿ ಸಾರ್ಟ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಅಂತ ಮಾಡ್ಕೊಂಡಾಗ ಸೊ ನಿಮ್ಗೆ ಹೈಯರ್ ಆಲ್ಫಾ ಇಂದ ಲೋವರ್ ಆಲ್ಫಾಗೆ ಅರೇಂಜ್ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಬಹುದು ಆದಿತ್ಯ ವಿಷನ್, XPRO ಇಂಡಿಯಾ, ಲಾಯ್ಡ್ ಮೆಟಲ್ ಅಂಡ್ ಎನರ್ಜಿ, ಟಿಪ್ಸ್ ಇಂಡಸ್ಟ್ರೀಸ್ ಈ ಎಲ್ಲ ಸ್ಟಾಕ್ ಗಳು ಇಂಡೆಕ್ಸ್ ಅನ್ನ ತುಂಬಾ ಚೆನ್ನಾಗಿ ಬೀಟ್ ಮಾಡಿದಾವೆ. ಸೊ ಇದೆಲ್ಲ ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪ್ ನ ಸ್ಟಾಕ್ಸ್ ಆಗಿರುತ್ತೆ. ಸೊ ನೀವು ಸ್ಮಾಲ್ ಕ್ಯಾಪ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ತೋರಿಸೋದಿಲ್ಲ ಅಂದಾಗ ನಿಮ್ಮ ಮಾರ್ಕೆಟ್ ಕ್ಯಾಪ್ ಏನಿದೆ ಆ ಮಾರ್ಕೆಟ್ ಕ್ಯಾಪ್ ಅನ್ನ ನೀವು 10,000 ಕೋಟಿಗೆ ಅಡ್ಜಸ್ಟ್ ಮಾಡ್ಕೋಬಹುದಾಗುತ್ತೆ. ಆಗ ನಿಮ್ಗೆ ಲಿಮಿಟೆಡ್ ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. 136 ರಿಸಲ್ಟ್ಸ್ ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯಲ್ಲಿ ಕೇವಲ ಮಿಡ್ ಕ್ಯಾಪ್ ಮತ್ತೆ ಲಾರ್ಜ್ ಕ್ಯಾಪ್ ನ ಸ್ಟಾಕ್ ಗಳನ್ನ ಮಾತ್ರ ನೀವು ಫಿಲ್ಟರ್ ಮಾಡ್ಕೊಂಡು ಆಲ್ಫಾ ಮತ್ತೆ ಬೀಟಾನ ನೀವು ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ಈಗ 10,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಗಳ ಲಿಸ್ಟ್ ಅನ್ನ ನಾನು ಎಕ್ಸ್ಪೋರ್ಟ್ ಮಾಡ್ಕೋತೀನಿ. ಸೊ ಈಗ 10,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಗಳ ಲಿಸ್ಟ್ ಅನ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ಅಷ್ಟೇ ನಾನು ಆಲ್ಫಾ ನಲ್ಲಿ ಸಾರ್ಟಿಂಗ್ ಅನ್ನ ಮಾಡ್ಕೋತೀನಿ. ಸಾರ್ಟ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಇದನ್ನ ಮಾಡ್ಕೊಂಡಾಗ
ನೀವು ಅಬ್ಸರ್ವ್ ಮಾಡಬಹುದು ಇಂಡೆಕ್ಸ್ ಅನ್ನ ಬೀಟ್ ಮಾಡಿರುವಂತಹ ಸ್ಟಾಕ್ಗಳು ದೀಪಕ್ ಫರ್ಟಿಲೈಸರ್ಸ್, ಟಾಟಾ ಎಲೆಕ್ಸಿ, ಲಾರಸ್ ಲ್ಯಾಬ್ಸ್, ಅದಾನಿ ಪವರ್ ಈ ರೀತಿಯ ಸ್ಟಾಕ್ಗಳು ನಮಗೆ ನೋಡೋದಕ್ಕೆ ಸಿಗ್ತಿದಾವೆ. ಟಿಕರ್ ಟೇಪ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ರೀತಿಯ ಫಿಲ್ಟರ್ ಗಳನ್ನ ಅಪ್ಲೈ ಮಾಡಿ ನೀವು ಕೂಡ ನಿಮ್ಮ ಸ್ಟಾಕ್ ಗಳನ್ನ ಅನಲೈಸ್ ಮಾಡ್ಕೋಬಹುದಾಗುತ್ತೆ. ಸೊ ಈ ರೀತಿಯಲ್ಲಿ ಫಿಲ್ಟರ್ ಗಳನ್ನ ಅಪ್ಲೈ ಮಾಡಿದಾಗ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರುವಂತಹ ಎಷ್ಟು ಸ್ಟಾಕ್ಗಳು ಈ ಲಿಸ್ಟ್ ನಲ್ಲಿ ಇದೆ ಅದನ್ನ ನೀವು ಕಂಪೇರ್ ಮಾಡ್ಕೋಬಹುದಾಗುತ್ತೆ. ಸೊ ನಾನಿವತ್ತೇನು ಸ್ಟಾಕ್ ಗಳನ್ನ ಫಿಲ್ಟರ್ ಮಾಡಿದೀನಿ ಆ ಎರಡು ಎಕ್ಸೆಲ್ ಫೈಲ್ ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟಿಕರ್ ಟೇಪ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಜಸ್ಟ್ ನೀವು ಅಪ್ಲಿಕೇಶನ್ ಅಲ್ಲಿ ಸೈನ್ ಇನ್ ಆಗ್ಬೇಕಾಗುತ್ತೆ. ಜಿಮೇಲ್ ಅನ್ನ ಬಳಸ್ಕೊಂಡು ನೀವು ಸೈನ್ ಇನ್ ಆಗ್ಬೋದು. ಸೊ ಸೈನ್ ಇನ್ ಆದ್ಮೇಲೆ ನೀವು ಸ್ಟಾಕ್ ಗಳನ್ನ ಸ್ಕ್ಯಾನ್ ಮಾಡಬಹುದಾಗುತ್ತೆ, ಸ್ಟಾಕ್ ಗಳ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡಬಹುದಾಗುತ್ತೆ, ಹಾಗೆ ಮಾರ್ಕೆಟ್ ಮೂಡ್, ಸ್ಟಾಕ್ ಡೀಲ್ಸ್ ಎಲ್ಲದ್ರ ಬಗ್ಗೆ ತಿಳ್ಕೊಬಹುದಾಗುತ್ತೆ. ಸೊ ಎಲ್ಲಾ ಸೆಕ್ಷನ್ ಗಳ ಬಗ್ಗೆ ಪರ್ಟಿಕ್ಯುಲರ್ ವಿಡಿಯೋನ ನಾನು ಮಾಡಿದೀನಿ. ಆ ವಿಡಿಯೋ ಲಿಂಕ್ಸ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ.